ನೋಡಪ್ಪ ನೋಡಪ್ಪ ನೋಡಪ್ಪ, ರಾತ್ರಿ ಯಾವಾಗೋ ಬಂದ್ಬಿಟ್ಟು ಮಂಚು ಬಿದ್ದೋಗ್ಬಿಟ್ಟದೆ. ನೋಡಪ್ಪ ಹೆಂಗೆ ಬಿದ್ದಿದೆ ನೋಡಿ. ನೋಡಿ ಫ್ರೆಂಡ್ಸ್, ಹೆಂಗಿದೆ ನೋಡಿ. ಇದೆಲ್ಲ ಭಗವಂತನ ಮಾಡಿರೋದು. ನಾವು ಮಾನವನ್ ಮಾಡೋಕ್ಕಾಗಲ್ಲ. ಇದು ಈ ಪ್ರಕೃತಿನ, ಈ ನೇಚರ್ನ ಬಂದ್ಬಿಟ್ಟು ಮಾನವಂದಲ್ಲ. ನೋಡಿದ್ರಾ, ಐಸು ಗಡ್ಡೆನೇ ಬಿದ್ದೋಗ್ಬಿಟ್ಟದೆಪ್ಪೋ. ಮಂಚಿನ ಮಳೆ ಬಿದ್ದಿದೆ ಇವತ್ತೂ. ಮನೇನು ಬಿತ್ತು, ಇವತ್ತೂ ಬಿತ್ತು. ವಾರಕ್ಕೆ 2 ಸಲ ಬಿದ್ದೋಗ್ಬಿಡ್ತದೆ. ಅದು ಬಿದ್ದೋಗ್ಬಿಟ್ಟು ಯಾವ್ಯಾವ್ದು ಇಂಪಾರ್ಟೆಂಟ್ ಜಾಗಗಳು ಬೇಕೋ ಅದೆಲ್ಲ ಕ್ಲೀನ್ ಮಾಡ್ಕೊತಾರೆ ಅವರು. ಇಲ್ಲ ಅನ್ನೋದು ಹಂಗೇ ಇರ್ತದೆ. ನೋಡಿ, ಕ್ಲೀನ್ ಮಾಡಿ ಎಲ್ಲ ದಂಪ್ ಮಾಡಿರ್ತಾರೆ. ಇಲ್ಲಿ ನೋಡಿ, ಗಡ್ಡೆಗಳು ಅಲ್ಲಿ ನೋಡಿ. ನಮ್ಮೂರಾಗ ಯಾವ್ದಾನ ಬಿಸಿಲು ಬಂದ್ಬಿಟ್ಟು ಮತ್ತೆ ಮಳೆ ಬೀಳೋವಾಗ ಒಂದು ಹನಿ ಬೀಳ್ತದೆ ಅಂತ ಇಟ್ಕೋ, ಐಸ್ಕಂಡು ನಾವೆಷ್ಟು ಎಕ್ಸೈಟ್ ಆಗ್ತೀವಿ. ಇಲ್ಲಿ ನೋಡ್ರಿ, ಆಗ್ರಿ ಎಕ್ಸೈಟ್ ಆಗಿಬಿಡ್ರಿ. ಹಂಗಿದೆ ರೀ ಇಲ್ಲಿ. ಓಹೋ ಹೆಂಗಿದೆ ಅಂದ್ರೆ ಹಂಗಿದೆಯಪ್ಪ. ಇಲ್ಲಿ ನೋಡಪ್ಪ ನಿಧಾನ ನೋಡ್ತೀನಿ. ಐಸ್ ಸಂಡೆ ನೋಡಪ್ಪ ನೋಡ್ರಿ ಹೆಂಗಿದೆ ನೋಡ್ರಿ. ಹೆಂಗಿದೆ ನೋಡಿ. ಇದು ನಮ್ಮ ಅಪಾರ್ಟ್ಮೆಂಟಲ್ಲಿ, ನಮ್ಮ ಮನೆ ಸುತ್ತಮುತ್ತ ಬಂದ್ಬಿಟ್ಟು ಪ್ರದೇಶ ಅಮೆರಿಕಾನಲ್ಲಿ, ಡೆನ್ವರಲ್ಲಿ ಇದಿರೋದು. ನೋಡ್ರಿ ಹೆಂಗಿದೆ ನೋಡಿದ್ರಾ? ಓಹೋ ಅದ್ಭುತ, ಪರಮಾದ್ಭುತ ಅಲ್ವೇ? ಪರಮಾದ್ಭುತ ಅಂದ್ರೆ ಪರಮಾದ್ಭುತ ರೀ. ಇದೆಲ್ಲ ಪ್ರಕೃತಿ, ನೇಚರ್ ಸೀನು. ಇದನ್ನೆಲ್ಲ ನೋಡಿ ಆನಂದ ಪಡಬೇಕು. ನಮ್ಗೆ ಗೊತ್ತಾಗ್ದಿರಾನೆ ನಮ್ಮ ಮನಸ್ಸಲ್ಲಿ ಒಂದು ಉಲ್ಲಾಸ ಬರಬೇಕು. ಅಂಥದ್ದು ಈ ಜಾಗ. ಐಸ್ ಬಿದ್ದರೆ, ಐಸ್ ಮಳೆ ಬಿದ್ದರೆ ಅಷ್ಟು ಚೆನ್ನಾಗಿರ್ತದೆ ಅಪ್ಪೋ. ಏನು ಇವಾಗ ಬಿಸಿಲು ಆಯ್ತದೆ ಅಂದ್ಕೊಂಡಿದ್ದೀರಾ? ಸುಮ್ಮನೆ ಬಿಸಿಲು, ಅದು ಡೂಪ್ಲಿಕೇಟ್ ಬಿಸಿಲು. ಎಷ್ಟಿದೆ ಗೊತ್ತಾ ಇವಾಗ? ಇದು ವೆದರು -6 ಡಿಗ್ರಿ ಇದೆ ಅಪ್ಪೋ. ಇದು ಇಲ್ಲಿರೋದು.